ವೀಕ್ಷಕರೇ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಳತೆ ಮೆಜರ್ಮೆಂಟ್ ಬ್ಲೌಸಿಂದ ಮೆಜರ್ಮೆಂಟ್ ತೆಗೆದುಕೊಳ್ಳೋದು ಹೇಗೆ ಮತ್ತು ಕಟ್ಟಿಂಗ್ ಯಾವ ರೀತಿ ಮಾಡಬೇಕು, ಮಾರ್ಕ್ ಯಾವ ರೀತಿ ಮಾಡಬೇಕು 80 ಸೆಂಟಿಮೀಟರ್ ಬಟ್ಟೆ ಇದ್ದಾಗ ಇದು ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಯೂಶ್ವಲಿ ಇದು ಸ್ವಲ್ಪ ಏಜ್ ಜಾಸ್ತಿ ಇರ್ತಕ್ಕಂಥವ್ರಿಗೆ ಯುಟಿಲೈಸ್ ಆಗುತ್ತೆ ಮತ್ತು ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಬಹುದು, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಸೇಮ್ ಮೆಜರ್ಮೆಂಟ್ನ ಇದೇ ರೀತಿ ತೆಗೆದುಕೊಳ್ಬೇಕು, ಇದೇ ರೀತಿ ಫಾಲೋ ಮಾಡಬೇಕು. ಓಕೆನಾ. ಫಸ್ಟ್ ಮೆಜರ್ಮೆಂಟ್ ನಮಗೆ ಏನು ಬರುತ್ತೆ, ಅಪರ್ ಚೆಸ್ಟ್ ಮೆಜರ್ಮೆಂಟ್ ಬರ್ತಾ ಇದೆ 19 ಇಂಚಿಗೆ. ಇದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಅಪರ್ ಚೆಸ್ಟ್ ನಮಗೆ ಎಷ್ಟಿದೆ, 19 ಇಂಚಿದೆ. ಒಂದು ಸೈಡ್ ಮಾತ್ರ ಸಾಕಾಗತ್ತೆ. ಅದಾದ ನಂತರ ವೇಸ್ಟ್ ಎಷ್ಟು ಬರ್ತಾ ಇದೆ, ಸೊಂಟದ ಸುತ್ತಳತೆ 17 ಇಂಚ್ ಬರ್ತಾ ಇದೆ. ಇದಕ್ಕೆ 2 ಇಂಚ್ ಕಡಿಮೆ ಇದೆ. ವೇಸ್ಟ್ 17 ಇಂಚಿದೆ. ಅದಾದ ನಂತರ ಲೆಂತ್ ನಮಗೆ ಎಷ್ಟಿದೆ, 13 ಇಂಚಿದೆ. ಓಕೆನಾ. ಲೆಂತ್ 13 ಇದೆ. ಮತ್ತು ಆರ್ಮೋಲ್ ಡೌನಿಂಗ್ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಈ ಮೆಜರ್ಮೆಂಟ್ನ ತೆಗೆದುಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ನ್ಯೂಚ್ಕೋಬೇಕು ಬಟ್ಟೆನ. ಸೊ 7.5 ಇಂಚು ಬರ್ತಾ ಇದೆ. 7.25 ಇಂಚು ತೊಂದರೆ ಇಲ್ಲ, 7.5 ಅಂತಲೇ ಇಟ್ಕೊಳ್ಳಿ. ಆರ್ಮೋಲ್ ಡೌನಿಂಗ್ ಆಗ ಲೆಂತಲ್ಲಿ 13 ಇಂಚಿದೆ. 13 ಇಂಚಲ್ಲಿ 7.5 ಇಂಚು ಮೈನಸ್ ಹೋದರೆ 5.5, 5.25 ಇಂಚು ಆರ್ಮೋಲ್ ಡೌನಿಂಗ್ ಇವ್ರದ್ದು ಬರುತ್ತೆ. 5.25 ಇಂಚು ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಓಕೆನಾ. ಇದಿಷ್ಟು ಆಯಿತು. ಇನ್ನು ಶೋಲ್ಡರ್ ಪಟ್ಟಿ ನಮಗೆ ಎಷ್ಟು ಬರ್ತಾ ಇದೆ ಇದನ್ನು ಕೌಂಟ್ ಮಾಡ್ಕೊಳ್ಳಿ. 2.5 ಇಂಚಿದೆ. 2.5ನಾ, 2 ರೆಡಿ 2.5 ಇದೆ. 2.5, 2.25 ಇಂಚ್ ಬರ್ತಾ ಇದೆ ರೆಡಿ. 2.25 ಇಂಚಿದೆ. ಇದಿಷ್ಟು ಮೆಜರ್ಮೆಂಟ್ ಸಾಕು. ಇದ್ರ ಪ್ರಕಾರ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ ಅಂತಂದರೆ ಫ್ರಂಟಲ್ಲಿ ಉಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿಗೆ ಏನಿದೆ ಗ್ಯಾಪ್ ಅಂತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಕಟ್ಟಿಂಗ್ ತುಂಬ ಈಸಿ ಆಗುತ್ತೆ. ಯಾರೆಲ್ಲ ಬಾಡಿ ಮೆಜರ್ಮೆಂಟ್ ಕಟಿಂಗ್ ಮಾಡ್ತಾ ಇದ್ದೀರಿ, ಬ್ಲೌಸ್ ಮೆಜರ್ಮೆಂಟ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡ್ಬೋದು. 80 ಸೆಂಟಿಮೀಟ್ರಲ್ಲಿ ನೀವು ಕಟಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಬನ್ನಿ ಯಾವ ರೀತಿ ಅಂತ ತೋರಿಸ್ತೇನೆ ನಿಮಗೆ. ಈಗ ನೋಡಿ, ನಿಮಗೆ ಫಸ್ಟ್ ಬಟ್ಟೆ 80 ಸೆಂಟಿಮೀಟರ್ ಇದೆ ಇಲ್ಲ, ಫಸ್ಟ್ ಅದನ್ನು ಚೆಕ್ ಮಾಡಿ ತೋರಿಸ್ತೇನೆ. ಅದಾದ ನಂತರ ನೆಕ್ಸ್ಟ್ ನೀವು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಏನು ಅನ್ನೋದನ್ನು ತಿಳ್ಕೊಳ್ಳಿ. ಓಕೆನಾ. ಫಸ್ಟ್ ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಅಂಚ್ ಪೀಸ್ ಏನು ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಕೌಂಟ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಸೆಂಟಿಮೀಟರ್ ಬರ್ತಾ ಇದೆ, 83 ಕಾಣ್ತಾ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ 80 ಸೆಂಟಿಮೀಟ್ರೇ ಇದು. ಓಕೆನಾ. ಇದನ್ನು ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ಯೂಶ್ವಲಿ ನಾವೇನು ಮಾಡ್ತೀವಿ, ಅಂಚು ಪಟ್ಟಿನ ಈ ರೀತಿ ಸೇರಿಸ್ಕೊಳ್ತೀವಿ. ಬಟ್ ಇಲ್ಲಿ ನಮಗೆ ಎರಡು ಫ್ರಂಟು ಮತ್ತು ಬ್ಯಾಕ್ ಎರಡು ಒಂದೇ ರೀತಿ ಕಟ್ ಮಾಡೋದ್ರಿಂದ ನಾವೇನು ಮಾಡ್ತೀನಿ, ಅಂಚು ಪಟ್ಟಿನ ಒಂದು ಸೈಡ್ ಅಂಚು ಪಟ್ಟಿನ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಕಾಣ್ತಾ ಇದ್ದೇನೆ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ. ಇಲ್ಲಿ ಏನಾಗುತ್ತೆ ಅಂದರೆ ಸ್ಲೀವ್ಸ್ ನನಗೆ ಬಂದುಬಿಡತ್ತೆ ಇದರಲ್ಲಿ. ಇದಾದ ನಂತರ ಇದೇ ಮೆಜರ್ಮೆಂಟ್ ಕಂಟಿನ್ಯೂ ಆಗುತ್ತೆ ಡಬಲ್ ಫೋಲ್ಡಲ್ಲಿ. ಓಕೆ, ಇದೇನಿದೆ ಕಾಣ್ತಾ ಇದೆ, ಇದೇ ರೀತಿ ಅಂಚು ಪಟ್ಟಿನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 80 ಸೆಂಟಿಮೀಟರ್ ಇದೆಲ್ಲ, ಅದರ ಅರ್ಧ ಅಂದರೆ 40 ಸೆಂಟಿಮೀಟರ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಇದನ್ನ ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಉದ್ದಕ್ಕೆ. ಆಗ ನನಗೆ ಫ್ರಂಟು ಬ್ಯಾಕು ಎರಡು ಅಟ್ ಅ ಟೈಮ್ ಬಂದುಬಿಡತ್ತೆ. ಸೊ ಸ್ಟಿಚಿಂಗಲ್ಲೂ ಏನೂ ಪ್ರಾಬ್ಲಮ್ ಇರಲ್ಲ, ಕಟ್ಟಿಂಗಲ್ಲಂತೂ ಏನೂ ಪ್ರಾಬ್ಲಮ್ ಇರೋದೇ ಇಲ್ಲ. ಇಲ್ಲಿ ನಮ್ಗೆ ಯೂಶ್ವಲ್ ಲೆಂತ್ ಎಷ್ಟಿದೆ, ನಮಗೆ ಇಲ್ಲಿ ಲೆಂತ್ ನಮಗೆ 13 ಇಂಚಿದೆ ಅಲ್ವಾ. ನಾವೇನು ಮಾಡಬೇಕು, 1 ಇಂಚ್ ಪ್ಲಸ್ ಮಾಡಿಕೊಂಡು 14 ಇಂಚಿಗೆ ಮಾಡ್ಕೊಳ್ಬೇಕು. ಓಕೆನಾ. ಸುಮ್ಮಿರಮ್ಮ. ಇಲ್ಲವೇನು ಮಾಡಬೇಕು, ಲೆಂತ್ ಅಂಚು ಪೀಸನ್ನು ಬಿಟ್ಕೊಂಬಿಡಿ, ಅಂಚು ಪೀಸ್ನ ಬಿಟ್ಟು ಕಟ್ ಮಾಡಿ ತೆಗೆದುಬಿಡಿ. ಬಿಟ್ಟು 14 ಇಂಚಿಗೆ ಕರೆಕ್ಟಾಗಿ ಬರೋ ಥರ ಸೆಂಟರ್ ಫೋಲ್ಡನ್ನು ಮಾಡ್ಕೊಳ್ಳಿ. ಎಷ್ಟು ಸೆಂಟರ್ ಫೋಲ್ಡ್ 14 ಇಂಚು ಕರೆಕ್ಟಾಗಿ ಬರಬೇಕು ಅದು. ಓಕೆನಾ. ಇಲ್ಲಿ ಬಟ್ಟೆ ಉಳಿಸ್ಬೇಕು ಅಂತಂದರೆ ಉಳಿಸ್ಲೂಬಹುದು ಬಟ್ಟೆನ. ಯಾವ ರೀತಿ ಉಳಿಸ್ಬೋದು ಬಟ್ಟೆನ ಅಂತಂದರೆ, ನಮಗೆ ಅಪರ್ ಚೆಸ್ಟ್ ಇದೆ 19 ಇಂಚಿದೆ ಅಲ್ವಾ. ಸೊ 19ರಲ್ಲಿ ಅರ್ಧ ಅಂದರೆ ಎಷ್ಟಾಗುತ್ತೆ, 9.5 ಆಗುತ್ತೆ. 9.5 ಪ್ಲಸ್ 1.5 ಇಂಚು 11 ಇಂಚ್ ಆಗುತ್ತೆ. ಸೊ 11 ಇಂಚು ಇಲ್ಲಿ ಏನಾಗುತ್ತೆ, ನಮಗೆ ಎರಡು ಫೋಲ್ಡ್ ಇರೋದ್ರಿಂದ ಬಟ್ಟೆ ಅಂತಕ್ಕಂಥ ಎಕ್ಸಸ್ ಕಟ್ ಆಗುತ್ತೆ. ಈಗ ನಮಗೆ 11.5 ಅಂದರೆ 11.5 ಇಂಚು, 2 ಇಂಚಿಗೆ ಎಕ್ಸ್ಟ್ರಾ ಕರೆಕ್ಟಾಗಿ 11.5 ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ, ಬಟ್ಟೆನೂ ಉಳಿಯುತ್ತೆ. ಓಕೆನಾ. ಎಕ್ಸಸ್ ನಿಮಗೆ ಯಾವುದಕ್ಕಾದರೂ ಯೂಟಿಲೈಸ್ ಮಾಡ್ಕೊಳ್ಬೋದು. ಎಷ್ಟಕ್ಕೆ ಮಾಡ್ಕೊಳ್ಬೇಕು, ಈಗ ನಾವು ಇದನ್ನು ಡಬಲ್ ಫೋಲ್ಡು 11.5 ಇಂಚಿಗೆ. ಓಕೆನಾ. ಇಲ್ಲಿಂದ ನೋಡ್ಕೊಳ್ಳಿ 11.5 ಅಪ್ರಾಕ್ಸಿಮೇಟ್ಲಿ 12 ಇಂಚಿಗೆ ಮಾಡ್ಕೊಂಬಿಡಿ. ನಿಮಗೆ ಎಲ್ಲೂ ತೊಂದರೆನೇ ಇರೋದಿಲ್ಲ. ಓಕೆನಾ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಇಷ್ಟು ಬಟ್ಟೆ ನಮಗೆ ಎಕ್ಸಸ್ ಅಂತಕ್ಕಂಥದ್ದು ಸೇವ್ ಆಗುತ್ತೆ. ಮುಂದೆ ಎದಕ್ಕಾದ್ರೂ ನಿಮಗೆ ಯೂಟಿಲೈಸ್ ಆಗೇ ಆಗುತ್ತೆ.
ಓಕೆನಾ. ಈಗ ಏನು ಮಾಡಬೇಕು ನಿಮಗೆ ಇನ್ನೂ ಸಿಂಪಲ್ ಅರ್ಥ ಆಗೋ ರೀತಿ ಹೇಳಬೇಕು ಅಂತಂದರೆ, ಇಲ್ಲಿ ಮಾರ್ಕನ್ನು ಬಿಟ್ಟುಕೊಂಡು ಇಲ್ಲಿಂದ ನೀವು ಫೋಲ್ಡ್ ಮಾಡಲಿಕ್ಕೆ 14 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ. ಇದು ಕರೆಕ್ಟಾಗಿ ಇರಲಿ, ಇಲ್ಲಿ ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಪರ್ಫೆಕ್ಟ್ ಆಗಿ 14 ಇಂಚಸ್ ಲೆಂತ್ ಅಂತಕ್ಕಂಥದ್ದು ಸಿಕ್ಬಿಡ್ತು ಬ್ಯಾಕ್ ಸೈಡ್ಗೆ. ಓಕೆನಾ. ಇದು ಡಬಲ್ ಫೋಲ್ಡ್ ಇರುತ್ತೆ. ಸೊ ಇದು ಬ್ಯಾಕ್ ಸೈಡ್ ಕಟ್ ಮಾಡಬೇಕು. ಇದನ್ನ ಕಟ್ ಮಾಡಿ ತಕ್ಕೊಳ್ಬೇಕು ಫ್ರಂಟ್ಗೆ. ಫಸ್ಟ್ ಮೇಲ್ಗಡೆ ನಾವು ಕಟ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಬ್ಯಾಕ್ ಪಾರ್ಟ್ ಅನ್ನ ನಾವು ಫ್ರಂಟ್ಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಫ್ರಂಟ್. ಓಕೆನಾ. ಈಗ ಏನ್ ಮಾಡ್ತಾ ಇದ್ದೀನಿ, ವೆರಿ ಸಿಂಪಲ್. ಲೆಂತ್ ನಮಗೆ ಸಿಕ್ಬಿಡ್ತು 13 ಇಂಚಸ್ ಕರೆಕ್ಟ್ ಆಗಿದೆ. ಅಂಚು ಪೀಸ್ಗೆ ಕರೆಕ್ಟಾಗಿ ನಾವು ಮೆಜರ್ಮೆಂಟ್ನ ಹಾಕೊಂಡಿದ್ದೀವಿ. ಸೊ ಅಂಚು ಪೀಸ್ಗೆ ನಾನು ಇದನ್ನ ಕಟ್ಟಿಂಗ್ ಅನ್ನ ಮಾಡ್ಕೊಳ್ತೀನಿ. ಇದು ಗೊತ್ತಿರೋ ವಿಚಾರ. ಇದಾದ ನಂತರ ನಮಗೆ ಫಸ್ಟ್ ಮೆಜರ್ಮೆಂಟ್ ಬರುವಂತದ್ದು ಏನು ಅಂದ್ರೆ ಶೋಲ್ಡರ್ ಮೆಜರ್ಮೆಂಟ್. ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ತೆಗಿಬೇಕು ನಾವು ಇಲ್ಲಂದ್ರೆ, ಇಲ್ಲಿ ನಮಗೆ 5.25 ಇಂಚು ಆರ್ಮೋಲ್ ಡೌನಿಂಗ್ ಬಂದಿದೆ ಅಂದ್ರೆ ಒಂದು 1/4 ಇಂಚು ಕಡಿಮೆ ಇಟ್ಕೊಂಡು 5.5 ಇಂಚಿಗೆ ರೆಡಿ ಶೋಲ್ಡರ್ನ ಇಟ್ಕೊಂಡ್ಬಿಡೋಣ. ಓಕೆನಾ. ಎಷ್ಟಕ್ಕೆ? 5.5ಗೆ. ಅದೇ 5.5 ಮಾರ್ಕನ್ನು ಇಲ್ಲಿ ಹಾಕೊಳ್ಳೋಣ. ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ. ಸೀದಾ ಲೈನ್ನ ಡ್ರಾ ಮಾಡಿಕೊಂಡು ಇಲ್ಲಿ ನಮಗೆ 5.25 ಇಂಚು ಬೇಕಲ್ವಾ ಆರ್ಮೋಲ್ ಡೌನಿಂಗು. ಸೊ 5.25 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಒಂದು 5.25 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ, ಸ್ಟ್ರೇಟ್ ಲೈನ್ ಬರೋದಕ್ಕೋಸ್ಕರ. ಓಕೆನಾ. ಇದಾದ ನಂತರ ನಮಗೆ ಬೇಕಾಗುತ್ತೆ ಲೂಸಿಂಗ್. ಲೂಸಿಂಗ್ ಎಷ್ಟಿದೆ ನಮಗೆ? ಅಪರ್ ಚೆಸ್ಟ್ ಲೂಸಿಂಗು 19 ಇಂಚಿದೆ. ಸೊ 19ಅಲ್ಲಿ ಮೈನಸ್ ಮಾಡಿದ್ರೆ ಡಿವೈಡ್ 2 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 9.5 9.5 ಇಂಚ್ ಬರುತ್ತೆ. ಸೊ 9.5 ಇಂಚನ್ನ ಇಲ್ಲಿ ಇಟ್ಕೊಂಡು, ಓಕೆನಾ, ಮಿಕ್ಕಿದ್ದು ನಾವೇನು ಮಾಡಬೇಕು? 1.5 ಇಂಚ 2 ಇಂಚ ನಿಮಗೆ ಲೂಸಿಂಗ್ ಎಷ್ಟು ಬೇಕು ಅಷ್ಟಕ್ಕೆ ಇಟ್ಕೊಳ್ಬೇಕು. 2 ಇಂಚು ಲೂಸಿಂಗನ್ನು ಇಟ್ಕೊಳ್ತಾ ಇದ್ದೀನಿ. ಓಕೆನಾ. 9.5 ಪ್ಲಸ್ 2 ಇಂಚು 11.5 ಇಂಚು. ನಾವಿಲ್ಲಿ ಒಳಗಡೆ ಎಷ್ಟಕ್ಕೆ ಬಿಟ್ಕೊಂಡಿದ್ದೀವಿ? 11.5 ಇಂಚಿಗೆ ಫೋಲ್ಡ್ ಅನ್ನ ಮಾಡ್ಕೊಂಡಿದ್ದೀವಿ. ಸೊ ಇದು ನೆನಪಿರಲಿ, ಆಗ ನಮಗೆ ಕರೆಕ್ಟಾಗಿ ಬಂದ್ಬಿಡತ್ತೆ. ಓಕೆನಾ. ಇದಾದ ನಂತರ ಕೆಳಗಡೆ ನಮಗೆ ವೇಸ್ಟ್ ಎಷ್ಟಿದೆ? ಸೊಂಟದ ಸುತ್ತಳತೆ 17 ಇಂಚಿದೆ. ಇದರಲ್ಲಿ ಅರ್ಧ ಅಂದ್ರೆ 8.5 ಇಂಚು. ಸೊ 8.5 ಇಂಚಿಗೆ 1 ಮಾರ್ಕು ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ 1 ಮಾರ್ಕ್ ಅಂದ್ರೆ ಟೋಟಲ್ 9.5. ಇಲ್ಲಿ 9.5 ಏನಿದೆ ಇದೇ 9.5ನೇ ಕೆಳಗಡೆ ಇಳಿಸ್ಕೊಂಡ್ಬಿಟ್ರೆ ಸರಿ ಆಗತ್ತೆ. ಅದಾದ ನಂತರ 2 ಇಂಚ್ ಫಾರ್ ಮಾರ್ಜಿನ್. ಓಕೆನಾ. ಈಗೇನು ಮಾಡಬೇಕು? ಕರೆಕ್ಟಾಗಿ ಇಲ್ಲಿ ಇಟ್ಕೊಳ್ಳಿ, ಎರಡೂ ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಈಗ ನಿಮಗೆ ಬ್ಯಾಕ್ ಪಾರ್ಟ್ ಅಂತಕ್ಕಂಥದ್ದು ರೆಡಿ ಆಯಿತು. ಇದಾದ ನಂತರ ನಿಮಗೆ ಬೇಕಾಗತ್ತೆ 1/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಈ ನೆಸಸರಿ ಇತ್ತು ಅಂದರೆ. ಇಲ್ಲ ಅಂದರೆ ಇಲ್ಲ. ಈ ರೀತಿ ಕರ್ವ್ ಸ್ಕೇಲಿಂದ ನೀವೇನು ಮಾಡಬೇಕು? ಕರೆಕ್ಟಾಗಿ ಇಟ್ಕೊಂಡ್ರೆ ಕರ್ವ್ ಸ್ಕೇಲ್ ಕೂಡ ಅಲ್ಲಿಗೆ ಬರುತ್ತೆ. ಓಕೆನಾ. ಈ ಮೆಜರ್ಮೆಂಟ್ ಪ್ರಕಾರ ನೀವು ಕಟಿಂಗನ್ನು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಇರುತ್ತೆ, ಎಲ್ಲೂ ಕೂಡ ಪ್ರಾಬ್ಲಮ್ ಬರೋದಿಲ್ಲ. ಈಗ ನಿಮಗೆ ಬರುವಂಥದ್ದು ನೆಕ್ಸ್ಟ್ ಏನಪ್ಪ ಅಂದರೆ ಶೋಲ್ಡರ್ ಮೆಜರ್ಮೆಂಟ್. ನಮಗೆ 2.25ಗೆ ನಾವು ಶೋಲ್ಡರ್ ಮೆಜರ್ಮೆಂಟ್ ಇಟ್ಕೊಂಡಿದ್ದೀವಿ. ಸೊ 3/4 ಇಂಚಾದರೂ ಸೇರಿಸ್ಕೊಳ್ಳಿ ಅಥವಾ 1 ಇಂಚಾದರೂ ಸೇರಿಸ್ಕೊಳ್ಳಿ. 1 ಇಂಚ್ ಸೇರಿಸ್ಕೊಂಡ್ರೆ 3.25 ಇಂಚಿಗೆ ಮಾರ್ಕ್ ಹಾಕೋಬೇಕು, 1.25 ಇಂಚ್ ಬರುತ್ತೆ. ಸೊ ಇಲ್ಲಿ 3/4 ಇಂಚ್ ಸೇರಿಸ್ಕೊಳ್ಳೋಣ, 3.5 ಇಂಚಿಗೆ ಮಾರ್ಕನ್ನು ಹಾಕೊಳ್ಳೋಣ. ಸೊ ಇಲ್ಲಿ ಎಷ್ಟು ಬಂದಿರುತ್ತೋ 2 ಇಂಚ್ ಇದೆ ಅಲ್ವಾ, ಇಲ್ಲಿ ನಾವೇನು ಮಾಡಬೇಕು? ಒಂದು 1/4 ಇಂಚನ್ನ ಸೇರಿಸ್ಕೊಳ್ಳಿ, ಇಷ್ಟಕ್ಕೆ ಮಾರ್ಕ್ ಹಾಕೊಳ್ಳಿ ಅಷ್ಟೇ. ಇನ್ನು ಡೀಪ್, ಬ್ಯಾಕ್ ಡೀಪ್ ಎಷ್ಟಿದೆ ಇದು ತುಂಬ ಇಂಪಾರ್ಟೆಂಟ್. ಈಗ ನಮಗೆ ಬ್ಯಾಕ್ ಡೀಪಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಇರೋದ್ರಿಂದ ಬ್ಯಾಕ್ ಡೀಪನ್ನು ನಾವು ಈಸಿಯಾಗಿ ತೆಗಿಬೋದು. ಎಷ್ಟಕ್ಕೆ ತೆಗಿತೀರಾ ನೋಡಿ. ರೆಡಿ ಇಲ್ಲಿ ಎಷ್ಟಿದೆ? 6.25 ಇಂಚು ರೆಡಿ ಇದೆ. ಸೊ ಇಲ್ಲಿ ಕೆಳಗಡೆಯಿಂದ ನಾವೇನು ಮಾಡಬೇಕು? ರೆಡಿಗೆ 6.25 ಇಂಚ್ ಅಲ್ವಾ. ಸೊ 6.25 ಇಂಚು ಪ್ಲಸ್ ಇಲ್ಲಿ 1/2 ಇಂಚು ಮಾರ್ಜಿನ್ ಬೇಕು, ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 6.25 ಇಂಚು ಬೇಕು, ಇಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ. ಇದಾದ ನಂತರ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆ ಬೇಕು. ಸೊ ಇದಕ್ಕೊಂದು ಮಾರ್ಕನ್ನು ಹಾಕೊಳ್ಳಿ. ಇಷ್ಟು ಮಾರ್ಕ್ ಹಾಕಿ ಆದ ನಂತರ ಈ ಪಾಯಿಂಟ್ ಈ ರೀತಿ ಇಟ್ಕೊಂಡು, ಓಕೆನಾ, ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗತ್ತೆ. ಓಕೆನಾ. ಇಷ್ಟೇ. ಓಕೆನಾ. ಬ್ಯಾಕ್ ಡಿಪ್ ಕಡಿಮೆ ಇರೋದ್ರಿಂದ ನಮಗೆ ಇಲ್ಲಿ ಕಡಿಮೆ ಬರುತ್ತೆ. ಓಕೆನಾ. ಇದು ಆಗಿತ್ತು ಬ್ಯಾಕ್ ಮಾರ್ಕಿಂಗ್. ಈಗ ಇದರಲ್ಲೇ ನಾವು ಟಕ್ಸನ್ನು ಹಿಡ್ಕೊಳ್ಬೇಕಲ್ವ. ಇದು ಎರಡೂ ಸೆಂಟರ್ಗೆ ಈ ರೀತಿ ಮೆಜರ್ಮೆಂಟ್ ಟೇಪ್ ಇಟ್ಕೊಂಡು ಎರಡೂ ಸೆಂಟರ್ಗೆ ಮಾರ್ಕನ್ನು ಮಾಡಿಕೊಂಡು ಟಕ್ಸ್ ಮಾರ್ಕ್ಸ್ ಕೂಡ ನೀವು ಮಾಡ್ಕೊಳ್ಬಹುದು. ಓಕೆನಾ. ಇದು ಟಕ್ಸ್ ಮಾರ್ಕ್ಸ್ ಆಗುತ್ತೆ 1/2 ಇಂಚು 1/2 ಇಂಚು. ಓಕೆನಾ. ಬೆಲ್ಟ್ನ ಅಟ್ಯಾಚ್ ಮಾಡಲಿಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ? ಇಲ್ಲಿ ಎಕ್ಸಸ್ ಇಲ್ಲಿಗೆ ಬರುತ್ತೆ ಅದು ಮಾರ್ಜಿನ್. ಓಕೆನಾ. ಇದರಲ್ಲೇ ಬರಬೇಕು ಅಂದರೆ ಇಲ್ಲಿಗೆ ಬರುತ್ತೆ ಮಾರ್ಜಿನ್. ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳಿ. ಓಕೆನಾ. ಇದಕ್ಕೆ ನಿಮಗೆ ವೈಟ್ ಕಲರ್ ಮಾರ್ಕಲ್ಲಿ ನಾನು ತೋರಿಸ್ತೇನೆ.
ಯಾವ ರೀತಿ ಇರುತ್ತೆ ಅಂತ. ಓಕೆನಾ, ಇದನ್ನೇ ರೆಡಿ ಇಟ್ಕೊಂಡೇ ತೋರಿಸ್ಬೋದು ಯಾವ ರೀತಿ ಬರುತ್ತೆ ಅಂತ ನೋಡಿ. ಇಲ್ಲಿ ನಾವೇನು ಮಾಡಿದ್ವಿ, 1 ಇಂಚ್ ಎಕ್ಸ್ಟ್ರಾ ನಾನು 1-1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ, ನನ್ನ ಜೊತೆ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂದರೆ ಬಹಳ ಸಿಂಪಲ್, ಯೂಟ್ಯೂಬಲ್ಲೇ ಮೆಂಬರ್ಶಿಪ್ ಕ್ಲಾಸ್ ಅಂತಕ್ಕಂಥದ್ದೇ. ಅದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಪ್ರಿನ್ಸೆಸ್ ಕಟ್ಟು ಮತ್ತು ಕಟೋರಿ, ವಿ ಶೇಪ್ ಬ್ಲೌಸು, ಸೊ ಎಲ್ಲವನ್ನೂ ಕೂಡ ಹೇಳಿಕೊಡಲಾಗಿದೆ. ಅತ್ಯಂತ ಕಡಿಮೆ ಬೆಲೆ, ಜಸ್ಟ್ 179 ರುಪೀಸ್ ಪರ್ ಮಂತ್ ಮಾತ್ರ ಇರುತ್ತೆ. ಸೊ ಇದು ಓನ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ಪಲ್ಲಿ ಮಾತ್ರ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಜನ ಯೂಟ್ಯೂಬ್ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಿ ಮತ್ತು ನೀವು ಕಲೀರಿ, ತುಂಬ ಈಸಿ ಇರುತ್ತೆ. ಓಕೆನಾ, ಇದಾದ ನಂತರ ಬ್ಯಾಕ್ ಡೀಪನ್ನು ಸಹ ನಾವು ಕಟ್ ಮಾಡ್ಕೊಂಬಿಡೋಣ. ಓಕೆನಾ, ಬ್ಯಾಕ್ ಡೀಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಒಂದು ನಾಚನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಓಕೆನಾ, ಇದು ಬ್ಯಾಕ್ ಡೀಪ್ ಆಯಿತು. ಇದು ನಿಮಗೆ ಫ್ರಂಟು ಮತ್ತು ಬ್ಯಾಕು ಅಟ್ ಎ ಟೈಮ್ ತೆಗಿತಾ ಇರುವಂಥದ್ದು. ಓಕೆನಾ, ಫ್ರಂಟು ಮತ್ತು ಬ್ಯಾಕ್ ಎರಡು ಅಟ್ ಎ ಟೈಮ್ ತೆಗಿತಾ ಇರುವಂಥದ್ದು. ಇದು ನೆನಪಿಟ್ಕೊಳ್ಳಿ ನೀವು. ಓಕೆನಾ, ಇಲ್ಲಿ ಏನು ಫೋಲ್ಡ್ ಮಾಡಿದ್ದೀರಿ ಇದೇ ಫೋಲ್ಡಿಂಗ್ಗೆ ನೀವು ಇಲ್ಲೊಂದು ಮಾರ್ಕನ್ನು ಹಾಕೋಬಹುದು. ಓಕೆನಾ, ಇಲ್ಲಿ ನಮಗೆ ಏನಾಗುತ್ತೆ, ನೆಕ್ಸ್ಟ್ ಇದಕ್ಕೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದು ನಮಗೆ ಎಕ್ಸಸ್, ಇದನ್ನು ಕಟ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ ನೀವು. ಓಕೆನಾ, ಇದನ್ನು ಕಟ್ ಮಾಡ್ಕೊಳ್ಳಿ, ಇದು ಎಕ್ಸಸ್ಸು. ಇಲ್ಲಿಂದ ನಮಗೆ ಮಾರ್ಕ್ ಅಂತಕ್ಕಂಥದ್ದು ಬರುತ್ತೆ. ಓಕೆನಾ, ನಿಮಗೆ ಅರ್ಥ ಆಗಲಿ ಅಂತ ಮಾರ್ಕನ್ನು ಹಾಕಿರ್ತಕ್ಕಂಥದ್ದು, ಇಲ್ಲಾಂದರೆ ಇಲ್ಲಿಗೆ ಬರುತ್ತೆ. ಇದು ಇಷ್ಟೇ ಇಟ್ಕೊಳ್ಬೇಕಾದ್ರೂ ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಸಿಂಪಲ್ ನಾವೇನು ಮಾಡಬೇಕೀಗ ಅಂತಂದರೆ, ಇಲ್ಲಿ ನಮಗೆ ಎಷ್ಟು ಎಕ್ಸಸ್ ಬರ್ತಾ ಇದೆ, 1/2 ಇಂಚ್ ಮಾರ್ಜಿನು, 1 ಇಂಚ್ ಮಾರ್ಜಿನು. 1 ಇಂಚ್ ಅದಕ್ಕೆ ಈ ಕಡೆ 1/2 ಇಂಚ್ ಸ್ಟಿಚಿಂಗ್ ಮಾಡ್ತೀವಿ, ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ ಮಾಡ್ತೀವಿ. ಹಾಗಾಗಿ 1 ಇಂಚ್ ಮಾರ್ಜಿನು, ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು, ಹಾಗಾಗಿ 1/2 ಇಂಚು, ಟೋಟಲ್ 1.5 ಇಂಚು ಪ್ಲಸ್ ಇದ್ರದ್ದು ಮೇಲ್ಗಡೆ ಬಿಟ್ಕೊಳ್ತೀವಿ. ಹಾಗಾಗಿ ಇದ್ರದ್ದೇನು ಲೆಕ್ಕಕ್ಕೆ ಬರಲ್ಲ ನಮಗೆ. ಇಲ್ಲಿ ನಾವೇನು ಮಾಡಬೇಕು, 1.5 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಬೇಕು. ಎಷ್ಟು, 1.5 ಇಂಚ್ ಮಾರ್ಜ್ ಆ್ಯಡ್ ಮಾಡಿಕೊಂಡು ಸೀದಾ ಲೈನ ಡ್ರಾ ಮಾಡ್ಕೊಂಬಿಡಿ. ನಿಮ್ಗೆ ಎಲ್ಲೂ ಸಮಸ್ಯೆನೇ ಬರಲ್ಲ. ಓಕೆನಾ, ಈಗ ನಿಮಗೆ ಬ್ಲೂ ಲೈನಿಂದ ತೋರಿಸ್ತೀನಿ. ಇವೆಲ್ಲ ಮಾರ್ಕಿಂಗ್ ಲೈನ್ ಆಗಿರೋದ್ರಿಂದ ಇದು ನಮಗೆ ಒರಿಜಿನಲ್ ಲೈನ್. ಓಕೆನಾ, ಇಲ್ಲಿಂದ ನಮಗೆ ಸ್ಟಾರ್ಟ್ ಆಗುತ್ತೆ ಫ್ರಂಟ್ ಮಾರ್ಕಿಂಗ್ ಅಂತಕ್ಕಂಥದ್ದು. ಎಲ್ಲಿ ಏನೇನು ಸ್ಟಾರ್ಟ್ ಆಗುತ್ತೆ ನೋಡಿ. ಫಸ್ಟ್ ನಮಗೆ ಪಟ್ಟಿ ಬೇಕು, ಪಟ್ಟಿ ರೆಡಿ ಮಾಡ್ಕೊಂಬಿಡೋಣ. ಓಕೆನಾ, ಇದು ನಮಗೆ ಕಟ್ ಮಾಡಿ ತೆಗೀರಿ ಇಲ್ಲಿಗೆ. ಮತ್ತು ಎಕ್ಸಸ್ ಬಟ್ಟೆ ಉಳಿತು ಅಂದರೆ ಕನ್ಫ್ಯೂಸ್ ಆಗಿಬಿಡ್ತೀರ ನೀವು. ಇದು ನಮಗೆ ರೆಡಿ ಮಾರ್ಕ್ ಅಲ್ವಾ, ಇಲ್ಲಿಂದ ತಗೊಳ್ಳಿ. ಓಕೆನಾ, ಸೊ ಇದಾದ ನಂತರ ನಮಗೇನು ಬೇಕು, ಇಲ್ಲಿ 1/2 ಇಂಚ್ ಮಾರ್ಜಿನ್ ಇದೆ, ಮಾರ್ಜಿನ್ನ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಬಿಡಿ. ಓಕೆನಾ, ಇಲ್ಲಿಂದ ನಮಗೆ ಪಟ್ಟಿ ಎಷ್ಟಕ್ಕೆ ಬೇಕು ಅಷ್ಟಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡ್ರೆ ಇಲ್ಲಿ 1/2 ಇಂಚು ಮಾರ್ಜಿನ್ನು, ಇದನ್ನು ಸ್ಟಿಚ್ ಮಾಡಲಿಕ್ಕೆ, ಇದನ್ನು ಸ್ಟಿಚ್ ಮಾಡಲಿಕ್ಕೆ 1/2 ಇಂಚು ಮಾರ್ಜಿನ್ ಇಲ್ಲಿಗೆ. ಓಕೆನಾ, ಅದಾಯಿತು. ಶೇಪ್ ಅಂತಕ್ಕಂಥದ್ದು ಬರುತ್ತೆ. ಓಕೆನಾ, ಎಲ್ಲಿಗೆ ಬರುತ್ತೆ ಶೇಪು ನೋಡಿ. ಇದು ಸ್ಟಿಚಿಂಗ್ ಮಾರ್ಜಿನ್ ಅಲ್ವಾ, ಇದು ನಮಗೆ ಇಲ್ಲಿಗೆ ಬರುತ್ತೆ. ಇದು ನಮಗೆ ರೆಡಿ ಬರುವಂಥ ಶೇಪು, ರೆಡಿ ಇಲ್ಲಿಗೆ ಬರುತ್ತೆ. ಈಗ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬಿಡಬೇಕು, ಮೇಲ್ಗಡೆ ಬಿಡಬೇಕು, ಇಲ್ಲಿಂದ 1/2 ಇಂಚು ಮೇಲೆ. ಓಕೆನಾ, ಈಗ ನಮಗೆ ಬೇಕಾಗಿರತಕ್ಕಂಥದ್ದು ಇದು ರೆಡಿ ಲೈನು. ಓಕೆನಾ, ಈಗ ಸ್ಟಿಚಿಂಗ್ ಇಲ್ಲಿಗಾದರೆ ಇಲ್ಲಿಗೆ ರೆಡಿ ಆಗುತ್ತೆ. ಓಕೆ, ಇದನ್ನು ನಾವೇನು ಮಾಡಬೇಕು, ಈ ರೀತಿ ಡ್ರಾ ಮಾಡ್ಕೊಂಬಿಡಿ ಸೀದಾ, ಏಕ್ದಮ್ ಸೀದಾ. ಓಕೆನಾ, ಇದು ನಮಗೆ ಪಟ್ಟಿ ಆಯಿತು. ಈ ಪಟ್ಟಿ ನಾವೇನು ಮಾಡ್ತೀನಿ, ಕಟ್ ಮಾಡಿ ತಗೊಂಡ್ಬಿಡ್ತೀನಿ. ಓಕೆ ವೀಕ್ಷಕರ, ಈಗ ನಾವೇನು ಮಾಡಬೇಕು, ಬೆಲ್ಟ್ನ ತೆಗೆದ್ವಿ. ಬೆಲ್ಟ್ ತೆಗೆದಾದ್ಮೇಲೆ ನಮಗೆ ಇಲ್ಲೇನು ಬೇಕು, 1/2 ಇಂಚ್ ಮಾರ್ಜಿನ್ ಅಂತಕ್ಕಂಥದ್ದು ಸ್ಟಿಚಿಂಗ್ ಮಾಡಲಿಕ್ಕೆ ಬೇಕು. ಇದನ್ನ ಇಲ್ಲಿ ಬಿಟ್ಕೊಂಡು ಇದಾದ ನಂತರ ನಮಗೇನು ಬೇಕು ಅಂತಂದರೆ, ಇಲ್ಲಿಗೆ 1/2 ಇಂಚು, ಇಲ್ಲಿ 1/4 ಇಂಚು, ಟೋಟಲ್ 3/4 ಇಂಚು ಇಲ್ಲಿ ನಾವು ಎಕ್ಸ್ಟ್ರಾ ಬಿಟ್ಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ಡಾಟ್ನ ಹಿಡಿದ ಮೇಲೆ ನಮಗೆ ಸಿಕ್ಕಿಬಿಡತ್ತೆ. ಓಕೆನಾ, ಆ ಮೆಜರ್ಮೆಂಟ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ಮೇಲೆ ಇಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ. ಈಗ ಇದು ಡೀಪ್ ಮಾರ್ಕಿಂಗ್ ಆಯಿತು. ಸೊ ಇಲ್ಲಿ ನಾವೇನು ಮಾಡಬೇಕು, ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ಫ್ರಂಟ್ ಡೀಪ್ ಕೂಡ ಅಷ್ಟೇ, ಬ್ಯಾಕ್ ಡೀಪ್ ಎಷ್ಟು ಇಟ್ಟಿದ್ದೀರಾ ಅಷ್ಟಕ್ಕೆ ಇಡಿ, ಜಾಸ್ತಿ ಇಡಲಿಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಬರುತ್ತೆ.
ಓಕೆನಾ? ಈ ರೀತಿ ಇಟ್ಕೊಂಡು ಒಂದ್ಸರಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಯಾವ ರೀತಿ ಇದೆ ಅದೇ ರೀತಿನೇ ಬರುತ್ತೆ. ಸ್ವಲ್ಪ ಕೆಳಗಡೆ ಬಂದಿದೆ ಅಷ್ಟೇ. ಓಕೆನಾ? ಇದಿಷ್ಟು ಫ್ರಂಟ್ ಡೀಪ್ ಆಯ್ತು. ಇದಾದ ನಂತರ ನಮಗೆ ಕರೆಕ್ಟಾಗಿ ಈ ಡಾಟ್ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗ್ಲಿಲ್ಲ ನಿಮಗೆ ಅಂತಂದ್ರೆ, ಇವೆರಡನ್ನೂ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರ್‌ಗೆ ಫಸ್ಟ್ ಇದನ್ನ ಕಟ್ ಮಾಡಿ ತಕೊಂಡ್ಬಿಡಿ ಡೀಪನ್ನ. ಓಕೆನಾ? ಇದಿಷ್ಟು ಬಂತು. ಇದಾದ ನಂತರ ಇಲ್ಲಿ ನಮಗೆ ಆಲ್ರೆಡಿ ನಾಚ್ ಇದೆ. ಇದು ಸೆಂಟರ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಏನ್ ಮಾಡ್ಬೇಕು ನಾವು ಇವೆರಡನ್ನೂ ಈ ರೀತಿ ಇಟ್ಕೊಂಡ್ರೆ ನಮಗೆ ಇಲ್ಲಿ ಒಂದು ಲೈನ್ ಬರುತ್ತೆ. ಇದೇ ಲೈನ್ ನಮಗೆ ಫ್ರಂಟ್ ಡಾಟ್ ಪಾಯಿಂಟ್‌ಗೆ ಆಗಿರತ್ತೆ. ಓಕೆನಾ? ಇಲ್ಲಿ ನಾವು ಎಷ್ಟು ಹಿಡಿಬೇಕು ಡಾಟ್ ಪಾಯಿಂಟ್ ಅಂದ್ರೆ 2.5 ಇಂಚಿಗೆ ಹಿಡಿಬೇಕು. ಕರೆಕ್ಟಾಗಿ ಬರುತ್ತೆ. 2.5 ಇಂಚ್ ಕರೆಕ್ಟಾಗಿ ಇದೆನಾ ಇಲ್ಲ ಚೆಕ್ ಮಾಡಬಹುದು ಬೇಕಿದ್ರೆ ನೀವು. ನೋಡಿ ಡಾಟ್ ಪಾಯಿಂಟ್ ಏನಿದೆ ಇಲ್ಲಿಂದ ಡಾಟ್ ಪಾಯಿಂಟ್ ನಿಮಗೆ ಸಿಗುತ್ತಲ್ಲ, ಈ ಪಾಯಿಂಟನ್ನು ಅಬ್ಸರ್ವೇಷನ್ನ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಡಾಟ್ ಲೆಂತ್ ಅಂತಕ್ಕಂಥದ್ದು ಸಿಗುತ್ತೆ. ನೋಡ್ಬೋದು ನೀವು. ಓಕೆನಾ? ಡಾಟ್ ಪಾಯಿಂಟ್ ಕರೆಕ್ಟಾಗಿ ಬಂದು ಕುತ್ಕೊಂಡಿದೆ. ಓಕೆನಾ? ಹೀಗೆ ಪರ್ಫೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಅಂತಕ್ಕಂಥದ್ದು ಸಿಗುತ್ತೆ. ಓಕೆನಾ? ಇದೇ ರೀತಿನ ನೀವು ಫಾಲೋ ಮಾಡಿ. ಓಕೆನಾ? ತುಂಬ ಈಸಿ ಅಂದರೆ ತುಂಬ ಈಸಿ ವೇ ಇದು. ಇದನ್ನ ಫೋಲ್ಡ್ ಮಾಡಿಕೊಂಡು ನೀವೇನು ಮಾಡಬೇಕು, ಒಂದು ಡಾಟನ್ನು ಇಲ್ಲಿ ಹಿಡಿಬೇಕು. ಓಕೆನಾ? ಇದಾದ ನಂತರ ನೀವೇನು ಮಾಡಬೇಕು, ಇಲ್ಲಿ ಶೇಪನ್ನು ತೆಗಿಬೇಕು. ಶೇಪ್ ಯಾವ ರೀತಿ ತೆಗಿಬೇಕು ನೀವು ಅಂತಂದರೆ, ಜಸ್ಟ್ ಒಂದು 1/4 ಇಂಚು ಕೆಳಗಡೆ ಡಾಟ್ ಏನು ಹಿಡಿಯಲ್ಲ ಇಲ್ಲಿ. ಸೊ ಹಾಗಾಗಿ ಹಿಡಿಯುವ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಮೆಜರ್ಮೆಂಟ್ಗೆ ನೀವು 1/2 ಇಂಚ್ ಮೆಜರ್ಮೆಂಟಿಗೆ ಈ ರೀತಿ ಶೇಪನ್ನು ತೆಗಿರಿ. ಇದು ನಿಮಗೆ ಫ್ರಂಟಲ್ಲಿ ಪರ್ಫೆಕ್ಟ್ ಫಿನಿಶಿಂಗನ್ನು ಕೊಡುತ್ತೆ. ಓಕೆನಾ? ಈ ಶೇಪ್ ತೆಗೆದಾದ ನಂತರ ನೀವು ಫ್ರಂಟ್ ಡಾಟ್ ಯಾವ ರೀತಿ ಹಿಡಿಬೇಕು ಅಂದರೆ, ಈ ಡಾಟ್ ಏನಿದೆ ಈ ರೀತಿ ಬಟ್ಟೆ ಇಲ್ಲಿ ಇಟ್ಕೊಂಡು ಈ ರೀತಿ ಅಂದ್ಕೊಂಡ್ಬಿಟ್ರೆ ನಿಮಗೆ ಈ ಡಾಟ್ಗೆ ಲೈನ್ ಬರುತ್ತೆ. ಈ ಲೈನ್ ಬಂದಾಗ ಜಸ್ಟ್ ಇವೆರಡೂ ಬಟ್ಟೆನ ಕಲಿಸ್ಕೊಳ್ಳಿ. ಈ ರೀತಿ ಈ ರೀತಿ ಕಲಿಸ್ಕೊಂಡ್ರೆ ನಿಮಗೆ ಡಾಟ್ ಅಂತಕ್ಕಂಥದ್ದು ಸಿಗುತ್ತೆ. ಈ ಡಿಸ್ಟೆನ್ಸ್ ನಮಗೆ 3 ಇಂಚ್ ಇರಲಿ, ಅದಕ್ಕಿಂತ ಹೆಚ್ಚು ಬೇಡ. ಸ್ಲೀವ್ಸ್ ಕಟ್ ಮಾಡಬೇಕಂದ್ರೆ ಒಂದು ಇಂಪಾರ್ಟೆಂಟ್ ಥಿಂಗ್ ನೀವು ನೆನಪಿಟ್ಕೊಳ್ಳಿ, ಈ ಪಾಯಿಂಟ್ಸ್, ಈ ಮೆಜರ್ಮೆಂಟ್ಸ್ ಬೇಕೇ ಬೇಕು. ಎಷ್ಟಿದೆ? 7 ಇಂಚ್ ಇದೆ. ಇದನ್ನ ನೆನಪಿಟ್ಕೊಳ್ಳಿ. ಅದಾದ ನಂತರ ಈ ಪಾಯಿಂಟ್ ಎಷ್ಟು ಇಂಚಿಗೆ ಟರ್ನಿಂಗ್ ಆಗಿದೆ, ಇದು ತುಂಬ ಇಂಪಾರ್ಟೆಂಟ್. ಟರ್ನಿಂಗ್ ಆಗಿರುವಂಥದ್ದು 3/4 ಇಂಚಿಗೆ ಟರ್ನಿಂಗ್ ಆಗಿದೆ. ಇದನ್ನ ನೆನಪಿಟ್ಕೊಳ್ಳಿ. ಓಕೆನಾ? ಮತ್ತು ರೌಂಡ್ ಎಷ್ಟು ಇಂಚಿದೆ? ರೌಂಡು 8.5 ಇಂಚು ರೌಂಡ್ ಇದೆ. ಓಕೆನಾ? ಬ್ಯಾಕ್ ರೌಂಡ್ ಮಾತ್ರ ಲೆಕ್ಕ ಬರುತ್ತೆ. ಇದಿಷ್ಟು ನೆನಪಿಟ್ಕೊಂಡ್ರೆ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಮಾರ್ಜಿನ್ನ ಸೇರಿಸ್ಕೊಳ್ಬೇಕು. ಇಲ್ಲೇನು ಜಾಯಿಂಟ್ ಬರುತ್ತಲ್ಲ, ಓಕೆನಾ? 8 ಇಂಚ್ ಇದೆ. ಇದು 1 ಇಂಚ್ ಮಾತ್ರ ಮಾರ್ಜಿನ್ ಸೇರಿಕೊಳ್ಳುತ್ತೆ. ಸೊ 7 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಸುಮ್ಮನೆ ಅಂದಾಜಿಗೆ ಇದು. ಇದಾದ ನಂತರ ನಿಮಗೆ ಈ ಪಾಯಿಂಟನ್ನು ಕಟ್ ಮಾಡಿ ತೆಗಿತೀವಿ ಕೆಳಗಡೆ. ಸ್ಲೀವ್ ಲೆಂತ್ ಹೆಚ್ಚಿಗೆ ಬೇಕು ಅಂದರೆ ಹೆಚ್ಚಿಗೆ ಇಟ್ಕೊಳ್ಬಹುದು. ಓಕೆನಾ? ಇಲ್ಲ ಅಷ್ಟೇ ಸಾಕು ಅಂದರೆ ಅಷ್ಟಕ್ಕೆ ನೀವು ಬಿಟ್ಕೊಳ್ಳಬಹುದು. ಚಾಯ್ಸ್ ನಮ್ಮ ಕೈಯಲ್ಲಿರುತ್ತೆ. ಓಕೆನಾ? ಇಲ್ಲಿ ನಾವೇನು ಮಾಡ್ತೀವಿ, ಸ್ಲೀವ್ಸ್ ಲೆಂತನ್ನು ಜಾಸ್ತಿ ಮಾಡೋಣ ಬೇಕಿದ್ರೆ. 8 ಇಂಚ್ ಇದೆ, 8.5 ಇಂಚು, 1/2 ಇಂಚ್ ಜಾಸ್ತಿ ಮಾಡ್ಬೋದು. ಬಾಟಮಲ್ಲಿ ಎಷ್ಟಿದೆ? 5.5 ಇಂಚ್ ಇದೆ. ಇದು ನೆನಪಿಟ್ಕೊಳ್ಳಿ. 8 ಇದೆ, 8.5 ಇಂಚ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅಂದರೆ 9 ಇಂಚ್ಗೆ ಬಿಟ್ಕೊಳ್ತಾ ಇದ್ದೀನಿ. 9 ಇಂಚ್ಗೆ ಬಿಟ್ಕೊಂಡ್ರೆ ಮತ್ತೆ 8 ಇಂಚ್ಗೆ ಬರುತ್ತೆ. 9.5 ಮಾಡ್ಕೊಳ್ತೀನಿ, 8.5 ಬೇಕು ಅಂದರೆ. ಓಕೆನಾ? 9.5ಗೆ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಿಮ್ಗೆ ಒಂದು ರೌಂಡ್ ತೋರಿಸಿದ್ದೆ ನಾನು. ಕ್ಯಾಪ್ ಹೈಟ್ 3 ಇಂಚಿಗಿತ್ತು. ಸೊ 3 ಇಂಚಿಗೆ ಡಿಕ್ಲೇರ್ನ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ ಹೈಟ್ನ. ಓಕೆನಾ? ಇಲ್ಲಿ ಲೈನ್ನ ಹಾಕ್ಕೊಳ್ತೀನಿ. ಇದೇ ಮೆಜರ್ಮೆಂಟ್ ಲೈನ್ ನನಗೆ 7 ಇಂಚ್ ಅಂತ ಹೇಳಿದ್ನಲ್ಲ, 7 ಇಂಚಿಗೆ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ನನಗೆ ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ 8.5 ಇಂಚು ನನಗೆ ಬರಬೇಕು. ಇಲ್ಲಿ ನನಗೆ ಸಿಗ್ತಾ ಇದೆ 8 ಇಂಚು ಮಾತ್ರ. ಓಕೆನಾ? ಇಲ್ಲಿ ನೋಡ್ಕೊಳ್ಳಿ 7.5 ಇದೆ, 8.5 ಬೇಕು ನನಗೆ. ಓಕೆನಾ? 8.5 ಬೇಕು. ಮಿನಿಮಮ್ 8 ಇಂಚಿಗಾದರೂ ಇದನ್ನು ನಾನು ಇಳಿಸ್ಕೊಳ್ಬೇಕು. ಹಾಗೆ ಏನು ಮಾಡಬೇಕು, ಕ್ಯಾಪ್ ಹೈಟ್ನ ಡೌನ್ ಮಾಡಿಕೊಂಡ್ರೆ ರಿಂಗಲ್ ಜಾಸ್ತಿ ಬರುತ್ತೆ. 8 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತೀನಿ. ಕ್ಯಾಪ್ ಹೈಟ್ನ ಇಲ್ಲಿ ಡಿಕ್ಲೇರ್ ಮಾಡ್ಕೊಳ್ತೀನಿ ಬೇಕಿದ್ರೆ. ಇಲ್ಲಿಗೆ ಡಿಕ್ಲೇರ್ ಮಾಡ್ಕೊಳ್ತೀನಿ. ಈಗ ನಾವೇನು ಮಾಡೋಣ, ಈ ರೀತಿ ಜಸ್ಟ್ ಲೈಟಾಗಿ ಶೇಪನ್ನು ಫಸ್ಟ್ ನಾವೇನು ಮಾಡ್ತೀವಿ, ಫ್ರಂಟ್ ಶೇಪ್ಗೆ ಈ ರೀತಿ ಶೇಪನ್ನು ಇಟ್ಕೊಂಡು ಇದನ್ನು ನಾವು ಈ ರೀತಿಯನ್ನು ನೀವು ಟರ್ನ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ.
ಓಕೆನಾ? ನೀವು 2 ರೀತಿಯಿಂದನೂ ನೀವು ಶೇಪನ್ನು ಕೊಟ್ಕೊಳ್ಬಹುದು. ಏನೂ ತೊಂದರೆ ಇಲ್ಲ. ಈಗ ನಾನೇನು ಮಾಡ್ತೀನಿ ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಅಬ್ಸರ್ವೇಷನ್‌ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂಥೇಳಿ ಇದು ಬ್ಯಾಕ್ ಪಾರ್ಟ್‌ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಒಂದು ಈ ರೀತಿ ಚೆಕ್ ಮಾಡ್ಬೋದು. 8.5 ಇಂಚು. ಇಲ್ಲ ಅಂದರೆ ಸ್ಲೀವ್ಸ್‌ನ ಇಟ್ಕೊಂಡೇ ನೀವು ಚೆಕ್ಕನ್ನು ಮಾಡ್ಕೊಳ್ಬಹುದು. ಓಕೆನಾ? ಸ್ಲೀವ್ಸ್‌ನ ಇಟ್ಕೊಂಡು ಯಾವ ರೀತಿ ಚೆಕ್ ಮಾಡಬಹುದು ಅಂದರೆ, ಈ ರೀತಿ ನೀವು ಬ್ಯಾಕ್ ಸೈಡ್ ಸ್ಲೀವ್ಸ್ ಏನಿದೆ ಅದನ್ನ ಇಟ್ಕೊಂಡು ಫಸ್ಟಿಗೆ ಓಕೆನಾ? ಪರ್ಫೆಕ್ಟಾಗಿ ನಿಮಗೆ ಸಿಗ್ತಾ ಇದೆ. ಸೊ, ಈ ರೀತಿ ನೀವು ಕರೆಕ್ಟಾಗಿ ಅಳತೆ ಇಟ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ನಿಮಗೆ ಸಿಗುತ್ತೆ. ಇಲ್ಲಿ ಬಾಟಮಲ್ಲಿ ನಮಗೆ ಎಷ್ಟು ಇಂಚ್ ಬೇಕು? 5.5 ಇಂಚು ಬಾಟಮಲ್ಲಿ ಬೇಕು. ಸೊ, 5.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ? ಪರ್ಫೆಕ್ಟಾಗಿ ಬರುತ್ತೆ. ಇವೆರಡನ್ನೂ ಈ ರೀತಿ ಕಲಿಸಿ. ಇಲ್ಲಿ ನಮಗೆ 1.5 ಇಂಚ್ ಮಾರ್ಜಿನ್ ಇದಿಷ್ಟು ಜಾಯಿಂಟನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ. ಯಾರೆಲ್ಲ ಚಾನಲ್‌ಗೆ ಹೊಸಬರಿದ್ದೀರಿ ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.